ಭಾವಿ ಸಮೀರಾದಂತಹ ವಾದಿರಾಜರ ಈ ಪುಣ್ಯ ಭೂಮಿಯಲ್ಲಿ ಹೂವಿನ ಕರೆಯಲ್ಲಿ ನಾವೆಲ್ಲರೂ ಕೂಡ ವೈಭವೋತ್ಸವದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ವಾದಿರಾಜರ ವೈಭವೋತ್ಸವ ಅಂತ ಹೇಳಬೇಕಾದರೆ ಒಂದು ರೀತಿಯಲ್ಲಿ ತುಂಬ ಹೆಮ್ಮೆ ಪಡುವಂತಹ ವಿಚಾರ. ವಾದಿರಾಜರು ಅಂತ ಆ ಹೆಸರೇ ಹೇಳುವ ಹಾಗೆಯೇ ವಾದಿಗಳಲ್ಲಿ ರಾಜರಾದವರು. ಅವರ ಚಿಂತನೆ ತುಂಬ ಅಪೂರ್ವವಾಗಿರುವಂತಹ ಚಿಂತನೆಗಳು. ಅವರು ಮಾಡುವಂತಹ ಸ್ತೋತ್ರಗಳಿರಬಹುದು, ಪದ್ಯಗಳಿರಬಹುದು, ಪ್ರತಿಯೊಂದೂ ಕೂಡ ತುಂಬ ಅರ್ಥಗರ್ಭಿತವಾದಂತಹ ಪದವನ್ನು ಅವರು ರಚನೆ ಮಾಡ್ತಾರೆ. ಯಾವುದೇ ವಿಚಾರದಲ್ಲೂ ಶಾಸ್ತ್ರ ಇರಲಿ ಅಥವಾ ಸಂಗೀತ ನೋಡಬೇಕಾದರೆ ಸಂಕೀರ್ತನಾದಿಗಳೇ ಇರಲಿ, ಎಲ್ಲ ರೀತಿಯಲ್ಲೂ ಕೂಡ ಅವರು ಮಾಡುವಂತಹ ಕೆಲವೊಂದು ಅಪೂರ್ವವಾದಂಥ ಕೃತಿಗಳು ತುಂಬ ಅರ್ಥಗರ್ಭಿತವಾಗಿ ಇರುವಂಥದ್ದು. ರಾಮದೇವರ ಸ್ತೋತ್ರ ನಾವು ಮಾಡಬೇಕು. ರಾಮದೇವರನ್ನು ನಾವು ಉಪಾಸನೆ ಮಾಡಿದರೆ ಅಥವಾ ರಾಮದೇವರನ್ನು ನಾವು ಯಾವ ರೀತಿ ಉಪಾಸನೆ ಮಾಡಬೇಕು ಎಂಬುದನ್ನು ವಾದಿರಾಜರು ಒಂದು ದೃಷ್ಟಾಂತಗಳ ಮೂಲಕ ನಮಗೆ ತಿಳಿಸ್ತಾರೆ. ರಾಮದೇವರನ್ನು ಯಾವ ರೀತಿ ಯಾರ್ಯಾರು ಹೇಗೆ ಉಪಾಸನೆ ಮಾಡ್ತಾ ಹೇಳಬೇಕಾದರೆ ಪ್ರಮುಖವಾಗಿ ಒಂದು ಉದಾಹರಣೆ ಕೊಡಬೇಕಾದರೆ ಆ ಅಯೋಧ್ಯ ಪಟ್ಟಣವನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಅಯೋಧ್ಯ ಪಟ್ಟಣ ಹೇಗಿತ್ತು ಅಂತ ಹೇಳಬೇಕಾದರೆ ಅಯೋಧ್ಯ ನಾಮನಗರಿ ಭಾತ್ವಿಸಾದ್ವಿ ವಧೂರಿವ ವನಂಗತಸ್ಯಾಪಿ ತಸ್ಯ ಪಾದುಕೆ ಯಾ ಅಕರೋತ್ ಪತಿಂ ಎಂಬುದಾಗಿ ಅಪೂರ್ವವಾಗಿ ಆ ಅಯೋಧ್ಯೆಯನ್ನು ವರ್ಣನೆ ಮಾಡ್ತಾರೆ. ಒಂದು ನಗರಿಯನ್ನು, ಒಂದು ಅಯೋಧ್ಯ ಪಟ್ಟಣವನ್ನು ಒಂದು ಸ್ತ್ರೀಗೆ, ಅದರಲ್ಲೂ ಪತಿವ್ರತ ಸ್ತ್ರೀಗೆ ಹೋಲಿಸ್ತಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಈ ಪತಿವ್ರತ ಸ್ತ್ರೀಯರು ಹೇಗಿರ್ತಾರೆ ಹೇಳಬೇಕಾದರೆ ಸಾಮಾನ್ಯವಾಗಿ ಅವರು ಪತಿಯನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇರ್ತಾರೆ, ಅವರನ್ನು ಸೇವೆ ಮಾಡ್ತಾ ಇರ್ತಾರೆ. ಅವರನ್ನು ಬಿಟ್ಟು ಪರಪುರುಷರನ್ನು ಸ್ವಲ್ಪನೂ ಕೂಡ ಮನಸ್ಸಿನಲ್ಲಿ ನೋಡಿದವರಲ್ಲ, ಚಿಂತನೆ ಮಾಡಿದವರು ಅಲ್ವೇ ಅಲ್ಲ. ಅಂತಹ ಪಾತಿವ್ರತ್ಯ ಅಂತ ಹೆಸರು ಬಂದದ್ದು ಒಂದು ರೀತಿ ಆ ರೀತಿಯಾಗಿ ತನ್ನ ಪತಿಯನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮನಸ್ಸಿನಲ್ಲಿ ಬೇರೆ ರೀತಿಯಲ್ಲಿ ಚಿಂತಿಸಿದವರು ಅಲ್ವೇ ಅಲ್ಲ ಅಂತ ಅರ್ಥ. ಆ ಅಯೋಧ್ಯ ನಗರಿ ಹೇಗಿತ್ತು ಹೇಳಬೇಕಾದರೆ ಅದೂ ಕೂಡ ಪತಿವ್ರತ ಸ್ತ್ರೀಯ ಆಗಿತ್ತು ಅಂತ ಹೇಳ್ತಾರೆ. ರಾಮದೇವರು ವನವಾಸಕ್ಕೆ ಅಂತ ಹೋಗ್ತಾರೆ. ದಶರಥ ಅಲ್ಲಿ ತನಕ ಇದ್ದ ಹೌದು, ಆದರೆ ಪಟ್ಟಾಭಿಷೇಕ ಮಾಡಬೇಕು. ರಾಮದೇವರು ಹೊರಡ್ತಾರೆ, ಪಟ್ಟಾಭಿಷೇಕ ಮಾಡಲಿಕ್ಕೆ ಆಗುವುದಿಲ್ಲ. 6 ದಿನದಲ್ಲಿ ದಶರಥನ ಮರಣವಾಗ್ತದೆ. ರಾಮದೇವರು ಹೋದಾಗ, ನಿಜವಾದ ಪತಿ ಹೋದಾಗ ಭರತನ ಕುಳಿಸಿಕೊಂಡು ತನ್ನ ರಾಜ್ಯಭಾರ ಮಾಡ್ಬೋದಿತ್ತು. ಆದರೆ ಭರತನನ್ನು ಅಯೋಧ್ಯ ಪಟ್ಟಣ ಒಪ್ಪುವುದಿಲ್ಲ. ಅಂದರೆ ಆ ಸ್ತ್ರೀ, ಪತಿವ್ರತ ಸ್ತ್ರೀ ಅಯೋಧ್ಯ ನಗರಿ ಭರತನನ್ನು ಒಪ್ಪುವುದಿಲ್ಲ. ಅಂದರೆ ಪರಪುರುಷನ ಕಣ್ಣೆತ್ತಿ ನೋಡಲಿಲ್ಲ. ಇದು ಅದಕ್ಕೋಸ್ಕರ ಹೇಳ್ತಾರೆ ವಾದಿರಾಜರು, ಪತಿವ್ರತ ಸ್ತ್ರೀ ಆಗಿರುವಂತಹ ನಗರಿ ಹೇಳಬೇಕಾದರೆ ಅದು ನಿಜವಾದಂತಹ ಆ ಅಯೋಧ್ಯ ನಗರಿ ಅಂತ ಹೇಳ್ತಾರೆ.